ಸರ್, ಸಾಮಾನ್ಯವಾಗಿ ನಮ್ಮ ಮೊದಲ ಕ್ವಶನ್ ಏನಂತ ಅಂದರೆ, ಚೆನ್ನಾಗಿ ಓದ್ದವರು ರಾಜಕೀಯಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆದರೆ ನೀವು MBBS ಮಾಡ್ತೀರಾ, MD ಮಾಡ್ತೀರಾ, ಓದೋದ್ರಲ್ಲಂತೂ ಸಖತ್ ಫಾಸ್ಟ್ ಇರ್ತೀರಾ. ಆದರೆ ರಾಜಕೀಯದ ಆಯ್ಕೆ ಯಾಕೆ ಅಂತ? ಇಲ್ಲ, ರಾಜಕೀಯದಲ್ಲಿ ಮುಂಚೆಯಿಂದನೂ ಕೂಡ ನನಗೆ ಆಸಕ್ತಿ ಇತ್ತು, ವಿದ್ಯಾರ್ಥಿ ಜೀವನದಿಂದಲೂ ಕೂಡ. ಮತ್ತು ನಮ್ಮ ತಂದೆಯವರು ಕೂಡ ಫ್ರೀಡಮ್ ಫೈಟರ್ ಆಗಿದ್ದರು, ಹಾಗಾಗಿ ನನಗೆ ಒಂದು ರಾಜಕೀಯ ಹಿನ್ನೆಲೆ ಇತ್ತು. ಮೇಡಮ್, ನಾನು ಮಾತಾಡ್ತಾ ಹೇಳಿದೆ, ಮಾತಲ್ಲಿ ಸಿಕ್ಕಾಬಟ್ಟೆ ಸಾಫ್ಟು, ನಡವಳಿಕೆನೂ ಕೂಡ ಸಾಫ್ಟು. ಮನೆಯಲ್ಲೂ ಕೂಡ ಇದೇ ಥರ ಇರ್ತಾರಾ ಮಿನಿಸ್ಟ್ರು? ಖಂಡಿತ ಇಲ್ಲ, ಆ ಥರದ್ದಿಲ್ಲ. ಕೆಲಸಕ್ಕೆ ಮಾತ್ರ ಸಖತ್ತಾಗಿ ಸ್ಟ್ರಿಕ್ಟ್ ಆಗಿದ್ದರೆ ಮಾತ್ರ ಕೆಲಸ ಆಗ್ಬೋದು ಅಂತ ತಮಗೂ ಗೊತ್ತು. ಮನೆಯಲ್ಲಿ ಆ ಥರ ಏನಿಲ್ಲ, ಮನೆಯಲ್ಲಿ ಸಾಮಾನ್ಯವಾಗಿದ್ದಾರೆ. ರಾಜಕೀಯಕ್ಕೆ ಹೋಗಬೇಕು ಅಂದರೆ, ಅದರಲ್ಲೂ ಕೂಡ ಓದ್ಬೇಕಾದ್ರೆ ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ಅಪ್ಪ ಅಮ್ಮ ಅದನ್ನು ಕಟ್ ಆಫ್ ಮಾಡೋದೇ ಜಾಸ್ತಿ. ಬೇಡ, ನೀನು ರಾಜಕೀಯಕ್ಕೆಲ್ಲ ಓಡಾಡ್ತಿದ್ರೆ ಓದಲಿಕ್ಕೆ ನೀನು ಗಮನ ಕೊಡೋಕ್ಕಾಗಲ್ಲ ಅಂತ. ಆದರೆ ಅಪ್ಪ ನಿಮಗೆ ಸಪೋರ್ಟ್ ಮಾಡ್ತಿದ್ರಾ? ಇಲ್ಲ, ಅದು ಅನ್ಫಾರ್ಚುನೇಟ್ಲಿ ಏನಾಯಿತು, ನಾನು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಫಾದರ್ ತೀರ್ಕೊಂಡಿದ್ರು. ಹಾಗಾಗಿ ನಾನು ರಾಜಕೀಯ ಪ್ರವೇಶ ಮಾಡ್ತೀನಿ ಅಂತಕ್ಕಂಥದ್ದು ಅವರ ಒಂದು ಗಮನಕ್ಕಿರಲಿಲ್ಲ. ಅವಾಗ ಅವರು ಜೀವಂತಿದ್ದಾಗ ನಾನು ಇನ್ನೂ PG ಸ್ಟೂಡೆಂಟ್ ಆಗಿದ್ದೆ. ಹಾಗಾಗಿ ಇನ್ನೂ ನಾನು ರಾಜಕೀಯಕ್ಕೆ ಸಂಪೂರ್ಣವಾಗಿ ಬಂದಿರಲಿಲ್ಲ. ಆದರೆ ನಾನು ವಿದ್ಯಾರ್ಥಿ ನಾಯಕತ್ವದಲ್ಲಿದ್ದೀನಿ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಅದಕ್ಕೆ ನನಗೇನು ಅವ್ರು ತಡೆದಿರಲಿಲ್ಲ, ಅದಕ್ಕೆ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ರು. ಹಾಗಾಗಿ ನಮ್ಮ ತಂದೆಯವರ ಆದರ್ಶ, ಅವರ ಒಂದು ಜನಪ್ರಿಯತೆಯೂ ಕೂಡ ನನಗೆ ಭಾಳ ಸಹಕಾರಿ ಆಯಿತು. ಯಾಕಂದರೆ ಅವರು ಮತಕ್ಷೇತ್ರದಲ್ಲಿ ಅವರು ಜನಪ್ರಿಯತೆ ಇತ್ತು. ಹಾಗಾಗಿ ನನಗೆ ಅದರಿಂದ ಖಂಡಿತವಾಗಿ ಲಾಭ ಆಗಿದೆ. ಅವರ MLA ಆಗಬೇಕಾಗಿತ್ತು, ಅವ್ರ ಬದಲಿಗೆ ನಾನು ಆಗಿದ್ದೀನಿ ಅಂತ ನನ್ನ ಭಾವನೆ. ನೀವು MLA ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನ, ಅವತ್ತು ಗೆದ್ದಂತಹ ದಿನ, ಆ ದಿನಗಳಲ್ಲೆಲ್ಲ ಮಿಸ್ ಮಾಡ್ಕೊಂಡ್ರ ತಂದೆಯವ್ರನ್ನ ತುಂಬ? ಹಾಗಿದ್ರೆ ನ್ಯಾಚುರಲಿ, ಯಾಕಂತಂದರೆ ಅವರು ರಾಜಕೀಯದಲ್ಲಿ ಭಾಳ ಸಕ್ರಿಯವಾಗಿ, ಆಮೇಲೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕರಾಗಿದ್ದರು. ಹಾಗಾಗಿ ಸಾರ್ವಜನಿಕ, ನಾನು ಮೊದಲನೇ ಬಾರಿ ಜಿಲ್ಲಾ ಪಂಚಾಯಿತಿಯಾಗಿ ಅನೇಕ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಜನ ಹೇಳ್ತಾಯಿದ್ರು, ಏನಂದರೆ ನಿಮ್ಮ ತಂದೆಯವರೇ ಮಾಡಿಸಿರೋ ರೋಡ್ ಇದು, ಬರಗಾಲದಲ್ಲಿ ಜನರಿಗೆ ಕೆಲಸ ಇಲ್ಲ ಅಂದರೆ ಅವರು ಸ್ವತಃ ಬಂದು ಇಲ್ಲಿ ನಿಂತು ಇಲ್ಲಿ ರೋಡ್ ಮಾಡಿಸಿರೋ ಕೆಲಸ, ಈ ರೋಡ್ ಇದು ಅಂತ ಭಾಳ ಜನ ನೆನೆಸ್ಕೊಳ್ತಾಯಿದ್ರು. ಹಾಗಾಗಿ ಖಂಡಿತವಾಗಿ ನನಗೆ ಅವರು ಆಗಬೇಕಾಗಿತ್ತು, ಅವ್ರ ಜಾಗದಲ್ಲಿ ನಾನು ಆಗಿದ್ದೀನಿ ಅಂತ ನನ್ನ ಭಾವನೆ. ಓಕೆ ಮೇಡಮ್, ಸರ್ ರಾಜಕೀಯಕ್ಕೆ ಎಂಟ್ರಿ ಆಗಿದ್ರಾ ನೀವು ಅವ್ರ ಲೈಫಿಗೆ ಬರೋಕ್ಕೂ ಮುಂಚಿತವಾಗಿ? ಮಟ್ಟಿಗೆ ಜಸ್ಟ್ ಅವ್ರದ್ದು ಎಂಟ್ರಿ ಸ್ಟಾರ್ಟ್ ಆಗಿತ್ತು ಅನ್ನೋ ಥರ ಇತ್ತು. ZP ಮೆಂಬರ್ ಇದ್ದರು ನಾನು ಮದುವೆ ಆದಾಗ.